ಎಲ್ರಿಗೂ ನಮಸ್ಕಾರ. ನವರಾತ್ರಿಯ ದಿನದಂದು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದುರ್ಗಾದೇವಿಯ 6ನೇ ಅವತಾರವಾಗಿರುವಂತಹ ತಾಯಿ ಕಾತ್ಯಾಯಿನಿ ದೇವಿಯನ್ನು ನಾವು ಆಶ್ವೀಜ ಮಾಸ ಕೃಷ್ಣ ಪಕ್ಷ ಷಷ್ಠಿ ತಿಥಿಯಂದು ಅಂದರೆ ಮಂಗಳವಾರ 8ನೇ ತಾರೀಕಂದು ನಾವು ಆರಾಧನೆ ಮಾಡ್ತೀವಿ. ಅಮ್ಮನವರನ್ನು ನಾವು ಪೂಜೆ ಮಾಡ್ತೀವಿ. ತಾಯಿ ಕಾತ್ಯಾಯಿನಿ ದೇವಿಯವರು ಒಂದು ಕೈಯಲ್ಲಿ ಕಮಲ, ಇನ್ನೊಂದು ಕೈಯಲ್ಲಿ ಖಡ್ಗ ಹಾಗೂ ಒಂದು ಕೈಯಲ್ಲಿ ವರಮುದ್ರೆ ಮತ್ತು ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ ರೂಪದಲ್ಲಿ ನಮಗೆ ಕಾಣಿಸ್ತಾರೆ. ದೇವಿನ ನಾವು ಕಾತ್ಯಾಯಿನಿ ಅಂತ ಯಾಕೆ ಕರಿತೀವಿ ಮತ್ತು ಕಾತ್ಯಾಯಿನಿ ರೂಪದಲ್ಲಿ ಯಾಕೆ ಪೂಜೆ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಒಂದು ಕಥೆನ ಹೇಳ್ತಾ ಇದ್ದೀನಿ. ಮಹರ್ಷಿ ಕಾತ್ಯಾಯನರು ಆದಿಶಕ್ತಿಗಾಗಿ ತೀವ್ರ ತಪಸ್ಸನ್ನು ಮಾಡ್ತಾರೆ. ಅದರ ಫಲವಾಗಿ ದೇವಿನೇ ತಮ್ಮ ಮಗಳನ್ನಾಗಿ ಪಡ್ಕೋತಾರೆ. ದೇವಿಯು ಮಹರ್ಷಿ ಕಾತ್ಯಾಯನರ ಆಶ್ರಮದಲ್ಲಿ ಜನಿಸ್ತಾರೆ. ಕಾತ್ಯಾಯನರ ಮಗಳಾಗಿ ಜನಿಸಿದ ಕಾರಣ ಅವರಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಅಂತ ಹೇಳ್ತಾರೆ. ತಾಯಿ ಜನಿಸುವ ಮುನ್ನ ಲೋಕದಲ್ಲಿ ಮಹಿಷಾಸುರನ ದೌರ್ಜನ್ಯ ತುಂಬಾ ಜಾಸ್ತಿಯಾಗಿತ್ತು. ರಾಕ್ಷಸರು ಸ್ವರ್ಗ ಮತ್ತು ಭೂಮಿಯಲ್ಲಿ ಜನರಿಗೆ ತುಂಬಾ ಹಿಂಸೆ ಮತ್ತು ಕಿರುಕುಳನ ನೀಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅಶ್ವಿನಿ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿಯಂದು ಕಾತ್ಯಾಯಿನಿ ಅಮ್ಮನವರು ಕಾತ್ಯಾಯನರ ಮನೆಯಲ್ಲಿ ಶ್ರೀ ದೇವರ ಪ್ರಕಾಶಮಾನವಾದ ಪುತ್ರಿಯಾಗಿ ಜನಿಸ್ತಾರೆ. ಇದರ ನಂತರ ಕಾತ್ಯಾಯನರು ದೇವಿಯನ್ನು 3 ದಿನ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪೂಜಿಸ್ತಾರೆ. ಆ ನಂತರದಲ್ಲಿ ಕಾತ್ಯಾಯಿನಿ ದೇವಿಯು ತುಂಬಾ ಶಕ್ತಿಶಾಲಿಯಾಗಿ ಮಹಿಷಾಸುರನ ವಧೆ ಮಾಡಿದ್ರು ಅನ್ನೋ ಕತೆ ಇದೆ. ಹಾಗೆಯೇ ಕಾತ್ಯಾಯಿನಿ ಅಮ್ಮನವರು ಗುರುಗ್ರಹವನ್ನು ಆಳ್ತಾರೆ. ಗುರುಗ್ರಹ ಉಚ್ಚವಾಗಿದ್ದರೆ ವ್ಯಕ್ತಿಯ ಎಲ್ಲ ಕಷ್ಟಗಳು ದೂರವಾಗ್ತಾರೆ. ಹಾಗೆಯೇ ಅವರು ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳೀತಾರೆ. ಅಮ್ಮನವರಿಗೆ ಕೆಂಪು ಬಣ್ಣ ಅಂದರೆ ತುಂಬಾ ಇಷ್ಟ. ಆದ್ದರಿಂದ ನಾವು ಪೂಜೆ ಸಂದರ್ಭದಲ್ಲಿ ಕೆಂಪು ಬಣ್ಣದ ವಸ್ತ್ರನ ಧರಿಸಿ ಪೂಜೆ ಮಾಡಿದರೆ ಪೂರ್ಣ ಫಲ ಸಿಗುತ್ತೆ. ಮತ್ತು ಚೆಂಡು ಹೂವನ್ನು ಇಟ್ಟು ಪೂಜೆ ಮಾಡಬೇಕು. ಅದರ ಜೊತೆಗೆ ಬೇರೆ ಯಾವುದೇ ಹೂಗಳನ್ನಾದರೂ ಕೂಡ ನಾವು ಪೂಜೆಗೆ ಅರ್ಪಣೆ ಮಾಡ್ಬೋದು. ನೈವೇದ್ಯ ಅಂತ ಹೇಳೋದಾದರೆ ನಾವು ಏನೇ ಪ್ರಸಾದವನ್ನು ಮಾಡಿದರೂ ಸ್ವೀಟ್ ಮಾಡಿದರೂ ಅದರ ಜೊತೆಗೆ ಜೇನುತುಪ್ಪವನ್ನು ಬಳಸಿ ಪಂಚಾಮೃತವನ್ನು ನೈವೇದ್ಯ ಮಾಡೋದ್ರಿಂದ ತಾಯಿಗೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಹಾಗೆಯೇ ಕಾತ್ಯಾಯಿನಿ ಅಮ್ಮನವರನ್ನು ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲ ಸಿಗುತ್ತೆ ಅಂದರೆ, ಯಾರ್ಯಾರಿಗೆ ಇನ್ನೂ ಮದುವೆ ಆಗಿಲ್ಲ, ಮದುವೆ ವಿಳಂಬ ಆಗ್ತಾ ಇದೆ, ಅಥವಾ ಏನೇ ಸಣ್ಣ ಪುಟ್ಟ ಕಾರಣಕ್ಕೂ ಕೂಡ ನಮಗೆ ಮದುವೆ ಕೂಡಿ ಬರ್ತಾ ಇಲ್ಲ, ಸೆಟ್ ಆಗಿರೋ ಮದುವೆ ಕೂಡ ಕ್ಯಾನ್ಸಲ್ ಆಗ್ತಿದೆ ಅಂತ ಯಾರ್ಯಾರೆಲ್ಲ ಅಂದ್ಕೋತಿದ್ದೀರೋ ಅವರೆಲ್ಲರೂ ಕೂಡ ಈ ಕಾತ್ಯಾಯಿನಿ ಅಮ್ಮನವರನ್ನು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಅವರಿಗೆ ಬೇಗನೆ ಮದುವೆ ಆಗುತ್ತೆ. ಮತ್ತು ಎಲ್ಲ ಸಂಪತ್ತು, ಸಮೃದ್ಧಿ, ಶಾಂತಿ, ಸೌಹಾರ್ದತೆಗಾಗಿ ತಾಯಿ ಕಾತ್ಯಾಯಿನಿ ಅಮ್ಮನವರನ್ನು ನಾವು ಪೂಜೆ ಮಾಡಬೇಕು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ಪೂಜೆನ ಮಾಡೋದು ತುಂಬಾ ಶ್ರೇಷ್ಠ. ಆದ್ದರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಪೂಜೆನ ಮುಗಿಸ್ಕೊಂಡು ಮನೆಯಲ್ಲಿ ನೈವೇದ್ಯನ ಮಾಡಿಕೊಂಡು ಅಮ್ಮನವರನ್ನು ಜಪ ಮಾಡಬೇಕು. ಈ ಸಂದರ್ಭದಲ್ಲಿ ದುರ್ಗಾಷ್ಟಕವನ್ನು ಹೇಳಬೇಕು ಮತ್ತು ಲಲಿತಾ ಸಹಸ್ರನಾಮ ಪಠನೆ ಮಾಡಬೇಕು. ಅದರ ಜೊತೆಯಲ್ಲಿ ಈ ಮಂತ್ರಗಳನ್ನು ನಾವು ಪಠನೆ ಮಾಡಿ ಪೂಜೆನ ಮಾಡೋದ್ರಿಂದ ನಮಗೆ ಬೇಗನೆ ಫಲ ದೊರೆಯುತ್ತೆ. ಚಂದ್ರಹಾಸೋಜ್ವಲಕಾರ ಶರ್ದೂಲವರ ವಾಹನ ಕಾತ್ಯಾಯಿನಿ ಶುಭಂ ದದ್ಯಾತ್ ದೇವಿ ದಾನವಘಟಿನಿ. ಈ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ ನವರಾತ್ರಿಯ 6ನೇ ದಿನದಂದು ಕಾತ್ಯಾಯಿನಿ ಅಮ್ಮನವರನ್ನು ಪೂಜಿಸಿ ಎಲ್ಲ ಫಲಗಳನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಧನ್ಯವಾದಗಳು.